ಏನು 100 ರೂಪಾಯಿ ಬೆಲೆನೇ ಇಲ್ವೇನ್ರ? ಲೇ ಬರೀ ಈ 100 ರೂಪಾಯಿ ಇದ್ದು ಬಿಟ್ರೆ ಒಬ್ಬ ಮನುಷ್ಯ ತನ್ನ ಇಡೀ ಬದುಕನ್ನ ರೂಪಿಸ್ಕೋಬಹುದು ಗೊತ್ತಿಲ್ಲ. ಹಲೋ ಎಕ್ಸ್ಕ್ಯೂಸ್ ಮೀ, ಹೇಳಿದಷ್ಟು ಸುಲಭವಾಗಿಲ್ಲ ಲೈಫ್ ನ ಲೀಡ್ ಮಾಡೋದು. ಏನ್ರಿ ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಬರೀ ಈ 100 ರೂಪಾಯಿ ಇಟ್ಕೊಂಡು ನಾನು ನನ್ನ ಬದುಕನ್ನ ಮತ್ತೊಂದ್ಸಲ ರೂಪಿಸ್ಕೊಂಡು ನಿಮ್ಮೆಲ್ಲರಿಗೂ ತೋರಿಸ್ಲೇನ್ರ? ನೀನೇನಾದ್ರೂ ತೋರಿಸಿದ್ದೆ ಆದಲ್ಲಿ ನಾನು ಮತ್ತೆ ವಿಟ್ಲ ಜೀವನ ಪರ್ಯಂತ ನಿನ್ನ ಗುಲಾಮರಾಗಿರ್ತೀನಿ. ಅಕಸ್ಮಾತ್ ನೀವು ನಿರೂಪಿಸ್ಲಿಲ್ಲ ಅಂತಂದ್ರೆ ನನಗೆ ಪದ್ದುಗೆ ಒಂದೊಂದು ಚಿನ್ನದ ಉಂಗ್ರ ಮಾಡಿಸ್ಕೊಡ್ಬೇಕು. ಚಾಲೆಂಜಾ? ಚಾಲೆಂಜ್ ಕಂಡ್ರ. ಬೆಂಡೆಕಾಯ್ ಅಲಿಯಾಸ್ ಲೇಡೀಸ್ ಫಿಂಗರ್, ತಾಯಿ ಥೈಲೆಂಡ್ ಪಪ್ಪ ಪೋಲೆಂಡ್, ಬೆಂಡೆಕಾಯ್ ಅಲಿಯಾಸ್ ಲೇಡೀಸ್ ಫಿಂಗರ್. ನೋಡ್ಪಲ್ಲು, ನಿಮ್ಮಣ್ಣ ಅಲ್ಲಿ ಬೆಂಡೆಕಾಯಿ ಮಾಡ್ತಾ ಇದ್ದಾನೆ. ಆ ಬೆಂಡೆಕಾಯಿ ಸರಿ ಇಲ್ಲ, ಅದು ಕೊಳ್ತೋಗಿದೆ, ಅದನ್ನ ತಿಂದ್ರೆ ಜನ ಸತ್ತೋಗ್ತಾರೆ ಅಂತ ಅದನ್ನ ತಗೊಳಕ್ ಬರೋ ಗ್ರಾಹಕರಿಗೆಲ್ಲ ನೀ ಸುಳ್ಳು ಹೇಳಿ ವಾಪಸ್ ಕಳಿಸ್ಬೇಕು. ಅದರಿಂದ ನಿಮ್ಗೇನಪ್ಪ ಪ್ರಯೋಜನ? ನಮ್ಮಿಬ್ಬರಿಗೂ ಚಿನ್ನದ ಉಂಗುರ ಸಿಗ್ತಾ ಇದೆ. ಆ ಚಿನ್ನದ ಉಂಗ್ರನ ಮಾರಿ ನಿನ್ನ ಕಾಲಿಗೆ ಗೆಜ್ಜೆ ಕಟ್ತೀನಿ. ಎಲ್ಲಿ ಹೋಗ್ತಾ ಇದ್ದೀರಾ? ಬೆಂಡೆಕಾಯಿ ತಗೊಳಕ್ಕೆ. ಅಯ್ಯೋ, ಅದನ್ನ ಅಲ್ಲಿ ತಗೋಬೇಡಿ. ಯಾಕೆ? ಆ ಬೆಂಡೆಕಾಯಿ ತಗೋಬಾರ್ದ ಮೇಡಮ್? ಆ ಬೆಂಡೆಕಾಯಿನ ಮಾರ್ಕೆಟ್ ಅಲ್ಲಿ ಕಸದ ತೊಟ್ಟಿಲಿ ತಿಪ್ಪೆಗುಂಡಿಲಿ ಬಿಸಾಕಿರೋದನ್ನ ಆಯ್ಕೊಂಬಂದು ಇಲ್ಲಿ ಮಾಡ್ತಾ ಇದ್ದಾನೆ. ಅದನ್ನೇನಾದ್ರೂ ತಿಂದ್ರೆ ಬರ್ಬಾರ್ದು ರೋಗ ಬಂದು ನಿಗದ್ಕೊಂಡ್ಬಿಡ್ತೀರಾ. ಕಾಯ್ಬೇಕು ಅಂತಿದ್ರೆ ಅಲ್ಲಿ ಹೋಗಿ ತಗೊಳ್ಳಿ. ನಾನಂತೂ ತಗೊಳ್ಳಲ್ಲಪ್ಪ, ನೀವ್ ತಗೋತೀರಾ? ಪಲ್ಲು, ಅಭಿನಯ ಶಾರದೆ ಅಲ್ಲ ಅಲ್ಲ, ಮಿನುಗುತ್ತಾರೆ. ಇಂತಹ ಒಬ್ಬ ನಟನ ಮಾಡಲ್ಲಾಗಿಟ್ಕೊಂಡು ಬರೀ ಕಿರ್ಚಿದ್ದೇ ಬಂತು. ಒಬ್ಬನೇ ಒಬ್ಬ ಗಿರಾಕಿ ಈ ಕಡೆ ಬರಲಿಲ್ಲ. ಏನ್ ಮಾಡೋದೀಗ? ಅವನು ಬೆಂಡೆಕಾಯಿ ಅವ್ನಿಗೆ ವಾಪಸ್ ಕೊಟ್ಬಿಟ್ಟು ನನ್ನ 100 ರೂಪಾಯಿ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ಕಡ್ಲೆಕಾಯಿ ಬಡವರ ಬಾದಾಮಿ, ಕಡ್ಲೆಕಾಯಿ. ಬಾದಾಮಿ ಬನಶಂಕರಿ ಅವರೇ, ಗೋಡಂಬಿ ಗುಂಟೂರವರೇ, ಏನ್ ಬೇಕಿತ್ತು? ಇನ್ನೇನು ಬೇಡ ಶಿವ, ನಿನ್ನ ಬೆಂಡೆಕಾಯಿನ ನೀನು ವಾಪಸ್ ತಗೊಂಡು ನನ್ನ 100 ರೂಪಾಯಿ ನಂಗೆ ವಾಪಸ್ ಕೊಟ್ಬಿಡು ಶಿವ. ಯಾಕೆ ಶಿವ? ಈ ಬೆಂಡೆಕಾಯಿ ಕೂಡ ನನ್ನ ಕೈ ಹಿಡಿಲಿಲ್ಲ ಶಿವ. ಅದನ್ನ ಲೇಡೀಸ್ ಮಾರ್ಬೇಕು ಶಿವ. ಯಾಕೆ ಅಂದ್ರೆ ಅದು ಲೇಡೀಸ್ ಫಿಂಗರ್ ಅಲ್ವೇ? ಆ ಹೆಸರನ್ನು ನಂಬ್ಕೊಂಡೆ ನಾನು ಲೇಡೀಸ್ಗೆ ಮಾರುವ ಅಂತ ಓದೆ ಶಿವ. ಹಿಂದು ನೋಡ್ದೆ ಮುಂದೆ ನೋಡ್ದೆ ಮಕ್ ಉಗ್ದಾಕ್ಬಿಟ್ರು ಶಿವ. ಯಾಕೋ ನಿನ್ ಮಗ್ದಲ್ಲಿ ವ್ಯಾಪಾರದ ಲಕ್ಷಣನೇ ಇಲ್ಲ ಶಿವ. ನನಗೂ ಯಾಕೋ ಈಗೀಗ ಹಂಗೆ ಅನ್ಸಕ್ ಶುರು ಆಗ್ಬಿಟ್ಟಿದೆ ಶಿವ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಶಿವ? ಇನ್ನೇನು ಬೇಡ ಶಿವ, ನಿನ್ನ ಬೆಂಡೆಕಾಯಿ ನಿನ್ಗೆ ವಾಪಸ್ ಕೊಟ್ಬಿಡ್ತೀನಿ. ನನ್ನ 100 ರೂಪಾಯಿ ನೀನು ನನಗೆ ವಾಪಸ್ ಕೊಟ್ಟು. ಅಲ್ಲಡ ಪಾಂಡ್ರಂಗ ಗಂಡುಗಳಿ ಹೊಸ ಅವತಾರ ನಡಿಯೋ. ಏನಪ್ಪ ಮಾಡ್ತಾ ಇದೀಯ ಇಲ್ಲಿ? ಲೇ, ನಿಮ್ಮಿಬ್ರಿಗೂ 10 ರೂಪಾಯಿ ಕೊಡ್ತೀನಿ. ಕಡ್ಲೆ ಪಪ್ಪ ಇಲ್ಲ ಮಾಲ್ಕ ಪಪ್ಪ ತಿಂತ ಮನೆಗೆ ಹೋಗ್ಬಿಡ್ರ. ನೀವು ಎಲ್ಲಿ ಏನು ಕೆಲಸ ಮಾಡ್ತೀರಾ ಅಂತ ಅಬ್ಸರ್ವ್ ಮಾಡಿದಕ್ಕೆ ನಾವು ನಿಮ್ಮನ್ನ ಫಾಲೋ ಮಾಡ್ತಿರೋದು. 100 ರೂಪಾಯಿಲಿ ಜೀವನ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋದು ಬೇಡವೇನೋ? ಇಲ್ಲೇ ನಾನೀಗ ಕಂಡವ್ರ ಹತ್ರ ಕೆಲ್ಸಕ್ಕಿದ್ದೀನಿ ಕಂಡ್ರು. ಇಲ್ಲಿ ಗಾಡಿಗಳು ನಿಲ್ಲಿಸೋದಕ್ಕೆ ಸ್ವಲ್ಪ ಸ್ಥಳಾವಕಾಶ ಮಾಡ್ಕೊಡ್ತೀನಿ. ಅವ್ರು ಅಷ್ಟೋ ಇಷ್ಟೋ ಕೊಡ್ತಾರೆ, ಅದರಲ್ಲೇ ನಾನು ಒಟ್ಟ ಪಾಡ ನಡೆಸ್ತೀನಿ ಕಂಡ್ರು. ನಾವಿಲ್ಲಿ ಯಾವುದೇ ಗಾಡಿಗಳು ಪಾರ್ಕ್ ಮಾಡೋದಕ್ಕೆ ಬಿಡಲ್ಲ. ಲೇ, ನೀವು ಅದು ಹೇಗೆ ಬಿಡಲ್ಲ ಅಂತ ನಾನು ನೋಡ್ತೀನಿ ಕಂಡ್ರು. ಪಾಂಡುರಂಗ ಗಂಡುಗಲಿಯೋದು. ನೀವಿಲ್ಲೇನ್ ಮಾಡ್ತಿದ್ದೀರಾ? ತಮಗೆ ಕನ್ನಡ ಚೆನ್ನಾಗಿ ಓದೋದಕ್ಕೆ ಬರುತ್ತೆ ಅಂತ ನನ್ನ ಮನದ ಭಾವನೆ. ಕಷ್ಟಪಟ್ಟು ಬೋರ್ಡ್ ನಾವು ಬರ್ಸ್ ಹಾಕಿದೀವಿ, ಓದ್ಕೊಳಿಪ್ಪ. ವಿಶ್ರಾಂತಿ ಗೃಹ. ಈ ಮನೆಗೆ ಬಂದು ದುಡ್ಡು ಕೊಟ್ಟು ಯಾರು ವಿಶ್ರಾಂತಿ ತಗೊಳ್ತಾರಂತ ನಾವು ನೋಡ್ತೀವ. ಅಭಿ, ನೀವು ಚಾಲೆಂಜ್ ಅಲ್ಲಿ ಸೋತಿದ್ದೀರಾ. ಸೊ ಮಾತಿನ ಪ್ರಕಾರ ಇವರಿಬ್ರಿಗೂ ಉಂಗ್ರ ಮಾಡಿಸ್ಕೊಡಿ. ಪಾಂಡುರಂಗ ಅವರೇ, ಓ ರವಿ ಸರ್, ಬನ್ನಿ. ನೀವು ಮಾಡಿರೋ ಸಹಾಯನ ಯಾವ ತರ ಬಣ್ಣಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅದರಲ್ಲಿ ಸಹಾಯ ಏನು ಬಂತು ಸರ್? ನೀವು ಹೇಳಿದ್ರಿ ಕರ್ತವ್ಯ ಅಂತ ಭಾವಿಸ್ಕೊಂಡು ನಾನು ಮಾಡಿ ಮುಗಿಸ್ತೇನೆ. ಒಬ್ಬ ರೌಡಿ ಬಂದು ನನ್ನ ಜಾಗನ ಕಬಳಿಸ್ತಾನೆ ಅಂತ ನಿಮ್ಗೆ ಹೇಳಿದ್ದೆ. ಆ ರೌಡಿ ಬಂದು ನನ್ನ ಜಾಗದಲ್ಲಿ ಟೆಂಟ್ ಹಾಕೋದಿಕ್ ಮುಂಚೆನೆ ನಿಮ್ಮ ಕಡೆ ಇಬ್ರು ರೌಡಿಗಳನ್ನ ಬಿಟ್ಟು ಅವನು ಚೆನ್ನಾಗಿ ಓಡೋದು ಆಚೆ ಕಳಿಸಿದಿರಾ. ನನಗೆ ತುಂಬಾ ಸಂತೋಷ ಆಯ್ತು. ಪ್ರೀತಿಯಿಂದ 5,000 ರೂಪಾಯಿ ಕೊಡ್ತಾ ಇದ್ದೀನಿ. ಲೇ ಪಾಂಡ್ರಂಗ, ನೀನು ನಮ್ಮಿಬ್ರನ್ನ ಆ ಪಾರ್ಕಿಂಗ್ ಬೋರ್ಡ್ ಹತ್ರ ಬಿಟ್ಟೋಗಿದ್ದು ಇದಕ್ಕೋ? ಲೇ ಯಪ್ಪ, ಅವರು ರೌಡಿಗಳಿದ್ದಾರೆ ಅಂತ ಹೇಳ್ಬಿಟ್ಟಿದ್ರು ಕಣೋ. ಒಬ್ಳೆ ಇದ್ನಲ್ವಾ, ಹೊಡಿಯಕ್ಕಾಗಲ್ಲ. ಹಂಗಾಗಿ ನಿಮ್ಮಿಬ್ರ ಹತ್ರ ಆ ಥರ ನಾಟಕ ಮಾಡ್ಬಿಟ್ಟೆ. ಪಾಂಡ್ರಂಗ ಸರ್, ಓ ಜಗನ್ನಾಥ್ ಸರ್, ಪ್ಲೀಸ್. ನಮ್ಮ ಮನೆನ ಒಕ್ಯುಪೈ ಮಾಡ್ತೀನಿ ಅಂತ ಒಬ್ಬ ರೌಡಿ ನನ್ನ ಹೆದರ್ಸ್ತಾ ಇದ್ದ. ಅದಕ್ಕೆ ನಿಮ್ಮನ್ನ ನನ್ನ ಮನೆ ಕಾವಲಿಗಿಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದೆ. ಆದ್ರೆ ನಾನು ಬರೋಷ್ಟರಲ್ಲಿ ನೀವು ಆ ರೌಡಿನ ಹೊಡೆದು ಓಡಿಸ್ಬಿಟ್ಟಿದ್ದೀರಾ. ಆ ಖುಷಿಲಿ ನಾನು ನಿಮ್ಗೆ 5,000 ಕೊಡ್ತಾ ಇದ್ದೀನಿ. ಅಯ್ಯೋ ಶಿವನ. ಪಾಂಡುರಂಗ, ಪಾಂಡುರಂಗ ಅವ್ರೆ, ನಿಮ್ ಹುಡುಗರ ಮೇಲೆ ಕಂಪ್ಲೇಂಟ್ ಬರ್ತಿದೆ ನನಗೆ. ನಮ್ಮ ಹುಡುಗರ ಮೇಲೆ ಏನಂತ? ಇಬ್ಬರು ರೌಡಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ. ಇಬ್ರು ಹುಡುಗರು ಅಂದ್ರೆ ಇವನೊಬ್ಬ ಅವನೊಬ್ಬ ಇರ್ಬೇಕು. ಅದೇನು ವಿಚಾರಿಸ್ಕೊತಿರೋ ವಿಚಾರಿಸ್ಕೊಳಿಪ್ಪ. ಸರ್, ನಾವು ಅವ್ರು ಸಹಾಯ ನೋಡಿರ್ಲಿಲ್ಲ, ಸುಮ್ ನೋಡಿದ್ವಿ. ನೀವು ಸುಮ್ನೆ ಹೊಡೆದಕ್ಕೆ ಅವ್ನು ಸಹಾಯಂಗಾಗಿರೋದು. ಸ್ವಲ್ಪ ನನ್ ಜೊತೆ ಬರ್ತೀರಾ? ಎಲ್ಲಿದೆ? ಪೊಲೀಸ್ ಸ್ಟೇಷನ್ಗೆ.